ಲೋಕಸಮರದ ಬಳಿಕ ಬಿಜೆಪಿ ಜೆಡಿಎಸ್ ಮೊದಲ ಸಮನ್ವಯ ಸಭೆ ನಡೆಯಲಿದೆ. ನಾಳೆ ಜೆಡಿಎಸ್ನ ಜೆಪಿ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಲೋಕ ಚುನಾವಣೆ ಕಂಪ್ಲೀಟ್ ಆಗಿದೆ, ಮೈತ್ರಿ ಮಾಡಿಕೊಂಡಿದ್ದಾವೆ ಎರಡೂ ಪಕ್ಷಗಳು. ಈಗ ಅದು ಹಾಗೆ ಮುಂದುವರಿತಾ ಇದೆ ದೋಸ್ತಿ. ಅದು ವಿಧಾನ ಪರಿಷತ್ನ ಚುನಾವಣೆಯಲ್ಲೂ ಕೂಡ ಹಾಗೆ ಇರುತ್ತೆ. ನಾಳೆ ಜೆಡಿಎಸ್ನ ಜೆಪಿ ಭವನದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ. ಪರಿಷತ್ ಚುನಾವಣೆಗೆ ಮೈತ್ರಿ ನಾಯಕರು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಇನ್ನು ಈ ಸಭೆಯಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ ಹಾಗೆ ಪರಿಷತ್ನ ಅಭ್ಯರ್ಥಿಗಳು, ಶಾಸಕರುಗಳು ಭಾಗಿಯಾಗ್ತಾರೆ. ಅಂದರೆ ಇಲ್ಲಿ ಬಿಜೆಪಿಗೆ 3 ಸ್ಥಾನ ಬರುತ್ತೆ. ಈಗ 11 ಸ್ಥಾನಕ್ಕೆ ನಡೆಯುವಂಥ ಚುನಾವಣೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ. ಅದರಲ್ಲಿ 3 ಬಿಜೆಪಿಗೆ, 1 ಜೆಡಿಎಸ್ಗೆ. ಅದನ್ನು ಹೊರತುಪಡಿಸಿದರೆ 6 ಸ್ಥಾನಗಳಿಗೆ ಪದವೀಧರ ಮತ್ತು ಅಲ್ಲಿ ಶಿಕ್ಷಕರ ಕ್ಷೇತ್ರ. ಹಾಗಾಗಿ ಹೇಗೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನುವಂತಹ ತಂತ್ರಗಾರಿಕೆಗಳನ್ನು ಹೆಣೆಯಲಿದ್ದಾರೆ. ಯಾಕಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಮುಜುಗರ ಆಯಿತು. ವಿಧಾನ ಪರಿಷತ್ ಮತ್ತು ಈಗ ಲೋಕಸಭೆ ಚುನಾವಣೆ ಏನಿದೆ, ಇನ್ನು ರಿಸಲ್ಟ್ ಬರಬೇಕು. ಬಟ್ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನ ಮುಂದೆ ಇಲ್ಲೂ ಕೂಡ ನಮಗೆ ಹೀನಾಯವಾಗಿ ಸೋಲಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಪ್ರತಿಯೊಂದು ಚುನಾವಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂದೆ ಈಗ ರಿಸಲ್ಟ್ ಬಂದ ಮೇಲೆ BBMP, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಹಾಗಾಗಿ ಈ ಮೈತ್ರಿ ಹಾಗೆ ಮುಂದುವರಿಯುತ್ತೆ. ಇವತ್ತಿನ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಏನಿದೆ ಅದೆಲ್ಲವನ್ನು ನೋಡ್ತಾ ಇದ್ದರೆ BJP ಮತ್ತು JDS ನಾಯಕರ ನಡುವೆ ಸಮನ್ವಯತೆ ಇಲ್ಲ, ಅಷ್ಟಕ್ಕಷ್ಟೇ. ಈಗ ಲೋಕಸಭಾ ಚುನಾವಣೆಯಲ್ಲಿ ಇದ್ದಂಥ ಆ ಮೈತ್ರಿಯ ಆ ಸಂಬಂಧಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥ ಮಾತುಗಳಿತ್ತು. ಯಾಕಂತ ಹೇಳಿದ್ರೆ ಒಟ್ಟಿಗೆ ಜಾಸ್ತಿ ಕಾಣಿಸಿಕೊಳ್ತಾ ಇರಲಿಲ್ಲ. ಹಾಗಾಗಿ ಈ ಸಮನ್ವಯ ಸಭೆಯನ್ನು ಕರೆದು ಸಮನ್ವಯತೆಯನ್ನು ಸಾಧಿಸೋದು ಇದು. ಎರಡೂ ಪಕ್ಷಗಳ ನಾಯಕರ ನಡುವೆ ಹೌದಪ್ಪ, ನಮ್ಮ ಮಧ್ಯೆ ಹೊಂದಾಣಿಕೆ ಇದೆ, ನಾವು ಒಗ್ಗಟ್ಟಾಗಿದ್ದೀವಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಾಗೆ ಇದ್ವಿ, ಪರಿಷತ್ನ ಚುನಾವಣೆಯಲ್ಲೂ ಕೂಡ ಅದು ಮುಂದುವರಿಯುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿದ್ದಾರೆ. ನಾಳೆ JP ಭವನದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಎರಡೂ ಪಕ್ಷಗಳ ನಾಯಕರು ಭಾಗಿಯಾಗ್ತಾರೆ. ಅದರಲ್ಲೂ ಈಗಾಗಲೇ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಅಭ್ಯರ್ಥಿಗಳ ಆಯ್ಕೆಯಂತರೂ ಆಗಿದೆ. 3ನೇ ತಾರೀಕು ಚುನಾವಣೆ ಇದೆ. ಮತ್ತು ನೆಕ್ಸ್ಟು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂಥ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈಗ ಕ್ಷೇತ್ರ ಹಂಚಿಕೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಮಾತುಕತೆಗಳಾಗಿದೆ. 4+2 ಡಿಸೈಡ್ ಆಗಿದೆ. ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿದ್ದಾರೆ. ಕೆಲವೊಂದಿಷ್ಟು ಅಸಮಾಧಾನಗಳಿದ್ದಾವೆ ಪಕ್ಷದಲ್ಲಿ. ಯಾಕಂದರೆ ಟಿಕೆಟ್ ಕೈ ತಪ್ಪಿದಂಥವರು ಮೊನ್ನೆ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಬಂಡಾಯ ಎದ್ದಿದ್ದಾರೆ. ಅಂಥವ್ರನ್ನ ಹೇಗೆ ಸಮಾಧಾನ ಮಾಡಬೇಕು, ಇದೆಲ್ಲವೂ ಕೂಡ ನಾಳೆಯ ಸಭೆಯಲ್ಲಿ ಚರ್ಚೆ ಆಗಲಿದೆ. ಅದರಲ್ಲೂ ಅಡ್ಡ ಮತದಾನ ಆಗದಂತೆ ಯಾವ ರೀತಿ ತಡಿಬೇಕು ಅನ್ನುವಂಥದ್ದು ಕೂಡ ಬಹುಶಃ ಚರ್ಚೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ BJPಗೆ ಅದೇ ಭಯ ಕಾಡ್ತಾ ಇದೆ. ಲಾಸ್ಟ್ ಟೈಮ್ ಎಲೆಕ್ಷನ್ ನೋಡಿದಾಗ ನಾವು ರಾಜ್ಯಸಭೆದು. ಇನ್ನು JDSನವ್ರಿಗೂ ಕೂಡ ಆತಂಕ ಇದೆ. ಇರುವಂಥ 19 ಶಾಸಕರಲ್ಲಿ ಮತ್ತಾರು ಕೈ ಕೊಡ್ಬೋದು ಅಂತೇಳಿ. ಹಾಗಾಗಿನೇ ಇದೆಲ್ಲವನ್ನು ಕೂಲಂಕುಷವಾಗಿ ತೆಗೆದುಕೊಂಡು ಸಭೆಯನ್ನು ನಡೆಸಲಿದ್ದಾರೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಯಿತು, ಈಗ ಅದು ಹಾಗೆ ಮುಂದುವರಿತಾ ಇದೆ. ಇನ್ನು ಪರಿಷತ್ನ ಚುನಾವಣೆಗಳಿಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ ಅನ್ನೋದು. ಈಗ ನಾಳೆ ಪ್ರಮುಖವಾಗಿ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ JDS ಹಾಗೂ BJP ನಾಯಕರ ಸಮನ್ವಯ ಸಮಿತಿ ನಾಳೆ ನಡೀತಾ ಇದೆ. ಈಗ ಲೋಕಸಭಾ ಚುನಾವಣೆ ಬಳಿಕ ಮೊದಲ ಸಮನ್ವಯ ಸಮಿತಿ ನಡೀತಾ ಇರೋದು ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೇಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಈ ಸಮನ್ವಯ ಸಮಿತಿ ಮಾಡ್ತಾ ಇರೋದು.
ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಗಳಾಗಿ ಹೋರಾಟ ಮುಂದುವರಿಸಿದೆ. ಹಾಗೆ ಪರಿಷತ್ ಚುನಾವಣೆಯಲ್ಲೂ ತಮ್ಮ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಜೆಡಿಎಸ್ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ವಿಶೇಷವಾಗಿ ಮೊದಲ ಬಾರಿಗೆ ಜೆಡಿಎಸ್ ಕಚೇರಿಗೆ ಬಿಜೆಪಿ ನಾಯಕರು ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆ ಜೆಡಿಎಸ್ ಕಚೇರಿಯಲ್ಲಿ ನಡೀತಾ ಇದೆ. ಅಲ್ಲಿ ಅಭ್ಯರ್ಥಿಗಳ ಗೆಲುವಿಗಾಗಿ ಹಾಗೂ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಹಾಗೂ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ನಾವು ಒಗ್ಗಟ್ಟಾಗಿ ನಿಂತ್ಕೋಬೇಕು. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವಾಗ್ಲಿ ಅಥವಾ ಮಾಧ್ಯಮಗಳ ಮುಂದೆ ಬಹಿರಂಗ ವಿಚಾರಗಳನ್ನ ಹೇಳದಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಸಮನ್ವಯ ಸಮಿತಿಯನ್ನ ಮಾಡ್ತಾ ಇರುವಂತದ್ದು ಪ್ರಭು. ಅಂದ್ರೆ ಎಲ್ ಎನ್ ಸ್ವಾಮಿ ಇತ್ತೀಚೆಗೆ ಈ ಪೆಂಡ್ರೈವ್ ಕೇಸ್ ನೋಡ್ತಾ ಇದ್ದೀವಿ. ಹಾಗಾಗಿ ಎರಡೂ ಪಕ್ಷಗಳ ನಾಯಕರ ನಡುವೆ ಸಮನ್ವಯತೆ ಅದು ಸ್ವಲ್ಪ ಕಡಿಮೆ ಆಗಿದೆ ಲೋಕಸಭಾ ಚುನಾವಣೆ ಆದಮೇಲೆ ಅನ್ನುವಂಥ ಚರ್ಚೆ ಇತ್ತು. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಇತ್ತಂತ ಈ ಟೈಮಲ್ಲಿ. ಖಂಡಿತ ಈಗಾಗಲೇ ಲೋಕಸಭಾ ಚುನಾವಣೆ ಬಳಿಕ ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದ್ವು. ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿರುವಂತದ್ದು. ಅಂದ್ರೆ ಈ ಮೈತ್ರಿ ಮುಂದುವರಿಬೇಕಾ ಬೇಡವಾ ಎಂಬ ವಿಚಾರವನ್ನ ನಾನು ಹೈಕಮಾಂಡ್ ನಾಯಕರಿಗೆ ಬಿಡ್ತೀನಿ, ಅವರ ಯಾವ ತೀರ್ಮಾನಕ್ಕೂ ನಾನು ಬದ್ಧವಾಗಿರ್ತೀನಿ ಎಂಬ ವಿಚಾರವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳಿದ್ರು. ಅದೇ ಪೆನ್ ಡ್ರೈವ್ ಪ್ರಕರಣದಿಂದ ಎರಡೂ ಪಕ್ಷಗಳಿಗೆ ಮುಜುಗರ ಆಗಿತ್ತು. ಅದು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದು ವಿರೋಧವನ್ನು ಕೂಡ ಎದುರಿಸಬೇಕಾಗಿತ್ತು. ಹಾಗಾಗಿ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾದು ನೋಡೋಣ, ಮೈತ್ರಿಗೆ ಸಂಬಂಧಪಟ್ಟಂತೆ ನಮ್ಮ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರದಲ್ಲಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಮುಂದುವರಿಯುತ್ತಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಎಲ್ಲದಕ್ಕೂ ಫುಲ್ ಸ್ಟಾಪ್ ಆಗ್ತಿದೆ. ಅಂದ್ರೆ ನಮ್ಮ ಮೈತ್ರಿ ಮುಂದುವರಿಯುತ್ತೆ, ಈ ಪ್ರಕರಣ ಹೊರತುಪಡಿಸಿ ನಾವು ಹೈಕಮಾಂಡ್ ಮಟ್ಟದಲ್ಲಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಮೈತ್ರಿ ಮುಂದುವರಿಯುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಚುನಾವಣೆಗಳಲ್ಲಿ ಒಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಎಂಬ ನಾಯಕರ ಹೇಳಿಕೆಗಳು ಸದ್ಯ ಈಗ ಮೈತ್ರಿ ಮುಂದುವರಿಯೋದು ಸ್ಪಷ್ಟನೆ ಆಗಿದೆ. ಹಾಗಾಗಿ ಈ ಚುನಾವಣೆಗಳಲ್ಲಿ ಮೈತ್ರಿ ಹೋರಾಟ ಮೈತ್ರಿ ಅನಿವಾರ್ಯತೆ ಕೂಡ ಆಗಿರೋದ್ರಿಂದ ಬಿಜೆಪಿ ಜೆಡಿಎಸ್ ನಾಯಕರ ಮೈತ್ರಿ ಹೋರಾಟದಿಂದ ಸಮಬಲ ಸಾಧಿಸೋದಕ್ಕೆ ಮುಂದಾಗಿರುವಂತದ್ದು ಪ್ರಭು. ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.